ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರೆಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತೀರ್ಥಹಳ್ಳಿಯ ಎಳ್ಳಮಾವಾಸ್ಯೆ ಜಾತ್ರೆನ ನೋಡಕ್ಕೆ ಬಂದಿದ್ದೀವಿ. ಇವತ್ತು 2ನೇ ದಿನ ಫ್ರೆಂಡ್ಸ್. ಇವತ್ತಿನ ದಿನ ಏನಂದರೆ ತೀರ್ಥಹಳ್ಳಿಯಲ್ಲಿ ರಥೋತ್ಸವ ಇರುತ್ತೆ. ಆ್ಯಂಡ್ ಬನ್ನಿ ನೋಡೋಣ ಹೇಗಿರುತ್ತೆ ಏನು ಎಲ್ಲ ಅಂತ ಫ್ರೆಂಡ್ಸ್. ಇಲ್ಲಿಗ ನನ್ನ ಸೈಡಲ್ಲಿ ಈ ಕಡೆ ನೋಡ್ತಿದ್ರಲ್ಲ, ಇದು ತುಂಗಾ ನದಿಯಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನಿನ್ನೆ ಏನಂದರೆ ತೀರ್ಥ ಸ್ನಾನ ಇತ್ತು. ಆ್ಯಂಡ್ ತೀರ್ಥಹಳ್ಳಿಯಲ್ಲಿ ತೀರ್ಥ ಸ್ನಾನ ತುಂಬ ಫೇಮಸ್. ಆ್ಯಂಡ್ ತುಂಗಾ ಸ್ನಾನ ಅಥವಾ ಎಳ್ಳಮಾವಾಸ್ಯೆಯ ತೀರ್ಥ ಸ್ನಾನದ ದಿನ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಕಳೆದು ಪುಣ್ಯ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ನಿನ್ನೆ ತುಂಬ ಜನ, ಒಂದು ಸಾವಿರಾರು ಜನರು ಬಂದು ನಿನ್ನೆ ತೀರ್ಥಹಳ್ಳಿಯ ತುಂಗಾ ಸ್ನಾನದಲ್ಲಿ ಭಾಗಿಯಾಗಿದ್ರು. ಬೆಳಗಿನ ಜಾವನೇ ಶುರುವಾಗಿರುತ್ತೆ. ಇವತ್ತು 2ನೇ ದಿನ ರಥಾರೋಹಣ ಅಥವಾ ರಥೋತ್ಸವ ಇರುತ್ತೆ. ಬನ್ನಿ ಹಾಗಿದ್ರೆ ನೋಡೋಣ ತೀರ್ಥಹಳ್ಳಿ ಎಳ್ಳಮಾವಾಸ್ಯೆ ಜಾತ್ರೆ ಹೇಗಿರುತ್ತೆ, ರಥೋತ್ಸವ ಹೇಗಿರುತ್ತೆ ಎಲ್ಲ ನೋಡೋಣ ಅಂತ. ನಾವೀಗ ಬೆಳಿಗ್ಗೆ ಬಂದಿದ್ದೀವಿ. ಆ್ಯಂಡ್ ಸಂಜೆ ಇನ್ನೂ ಗ್ರ್ಯಾಂಡಾಗಿರುತ್ತೆ. ಸಂಜೆ ಇಲ್ಲೇನು ಸೇತುವೆ ಎಲ್ಲ ನೋಡ್ತಿದ್ದೀರಾ ಹಿಂದ್ಗಡೆ, ಆ ಸೇತುವೆಲೆಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಸಖತ್ತಾಗಿ ಮಾಡಿರ್ತಾರೆ. ಬನ್ನಿ ನೋಡೋಣ ಹೇಗಿದೆ ಏನು ಎಲ್ಲ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಗೈಸ್, ಇಲ್ಲಿ ನೋಡ್ಬೋದು, ಇಲ್ಲಿ ನಾಳೆ ತೆಪ್ಪೋತ್ಸವ ನಡೆಯುತ್ತೆ. ಅದಕ್ಕೋಸ್ಕರ ತೆಪ್ಪ ರೆಡಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ನಿಲ್ಸಿಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ನೋಡಿದ್ರೆ ಅಲ್ಲಿ ರಾಮ ಮಂಟಪ ಇದೆ. ಆ್ಯಂಡ್ ರಾಮ ಮಂಟಪದಲ್ಲಿ ನಿನ್ನೆ ತೀರ್ಥ ಸ್ನಾನ ಆಗಿದ್ದು. ಬನ್ನಿ ನೋಡೋಣ ರಾಮ ಮಂಟಪದ ಹತ್ರ ಹೋಗೋಣ, ಅಲ್ಲಿ ಹೇಗಿದೆ ಏನು ಎಲ್ಲ ನೋಡೋಣ ಫ್ರೆಂಡ್ಸ್. ಈ ತೀರ್ಥಹಳ್ಳಿ ಬಗ್ಗೆ, ಹಾಗೆ ತೀರ್ಥಹಳ್ಳಿಯ ರಾಮ ಮಂಟಪದ ಬಗ್ಗೆ, ಹಾಗೆ ತೀರ್ಥಹಳ್ಳಿಯ ತುಂಗಾ ನದಿ ಬಗ್ಗೆ ಒಂದು ಪುರಾಣ ಪ್ರಸಿದ್ಧ ಕಥೆ ಇದೆ. ಅದೇನಪ್ಪ ಅಂದರೆ, ಪರಶುರಾಮ ತನ್ನ ತಂದೆಯ ಆಜ್ಞೆಯ ಮೇರೆಗೆ ತನ್ನ ತಾಯಿಯ ಶಿರವನ್ನು ಕತ್ತರಿಸ್ತಾರೆ. ಅಂದರೆ ಅವರ ಅಮ್ಮನ ತಲೆನ ಅವರ ಕೊಡ್ಲಿಯಿಂದ ಕಡಿತಾರೆ. ಕಡಿದ ನಂತರ ಏನಾಗುತ್ತೆ ಅಂದರೆ, ಆ ಕೊಡ್ಲಿಯಲ್ಲಿ ರಕ್ತದ ಕಲೆ ಅಂಟಿರುತ್ತಲ್ಲ, ಆ ಕಲೆಯನ್ನು ಯಾವುದೇ ನೀರಿನಲ್ಲಿ ಅಥವಾ ಯಾವುದೇ ನದಿ ಜಾಗದಲ್ಲಿ ಅಥವಾ ಎಲ್ಲೇ ತೊಳೆದ್ರೂ ಹೋಗಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತೈತಿ. ಹೀಗೆ ತೊಳಿತಾ ಹಾಗೆ ಮುಂದೆ ಬರ್ತಾ ಬಂದು ಮಲೆನಾಡಿನ ಪ್ರದೇಶಕ್ಕೆ ತಲುಪ್ತಾರೆ. ತಲುಪಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಹರಿತಿರುವಂಥ ಒಂದು ನದಿ, ಅದೇ ತುಂಗಾ ನದಿ. ತುಂಗಾ ನದಿಯ ದಡದಲ್ಲಿ ಒಂದು ಬಂಡೆಕಲ್ಲಿನ ಮೇಲೆ ವಿಶ್ರಾಂತಿ ಪಡೆಯೋಕ್ಕಂತ ಹೋಗ್ತಾರೆ. ಆಗ ಏನಾಗುತ್ತೆ ಅಂದರೆ, ಅವರ ಕೈಯಲ್ಲಿದ್ದಂಥ ಕೊಡ್ಲಿ ಜಾರಿ ಒಂದು ನೀರಿನ ಗುಂಡಿಗೆ ಅಥವಾ ನೀರಿನ ಹೊಂಡಕ್ಕೆ ಬೀಳುತ್ತೆ. ಅಲ್ಲಿ ನೋಡಿದ್ರೆ ಕೊಡ್ಲಿಯಲ್ಲಿದ್ದಂಥ ರಕ್ತದ ಕಲೆ ಎಲ್ಲ ಅಳಿಸಿ ಹೋಗಿರುತ್ತೆ. ಆ ಜಾಗವೇ ಈಗ ನಾವಿರುವಂತಹ ಪರಶುರಾಮ ಕೊಂಡ ಅಥವಾ ರಾಮೇಶ್ವರ ಮಂಟಪದ ಪ್ರದೇಶವಾಗಿರುತ್ತೆ. ಈ ಜಾಗದಲ್ಲಿ ಅವರ ರಕ್ತದ ಕಲೆ ಅಳಿಸಿ ಹೋಗಿ, ಆ ಕಾರಣಕ್ಕೋಸ್ಕರ ಅವರು ಈ ಮಂಟಪ ಇಲ್ಲೇನು ಕಾಣ್ತಿದಲ್ಲ, ಈ ಜಾಗದಲ್ಲಿ ಒಂದು ಮಂಟಪನ ನಿರ್ಮಿಸಿ ಇಲ್ಲಿ ಒಂದು ಶಿವನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಇಲ್ಲಿರುವಂತಹ ಈ ಶಿವನ ವಿಗ್ರಹ ಇದೆಯಲ್ಲ, ಇದು ಪರಶುರಾಮ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ವಿಗ್ರಹ ಆಗಿದೆ ಅನ್ನೋದು ಒಂದು ನಂಬಿಕೆಯಾಗಿದೆ. ಈ ಜಾಗದಲ್ಲಿ ಬಂದು ಎಳ್ಳಮಾವಾಸ್ಯೆ ದಿನ ಸ್ನಾನ ಮಾಡಿದ್ರೆ ಯಾವುದೇ ಪಾಪ ಇದ್ದರೂ ಏನೇ ಇದ್ದರೂ ಅವು ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಆಗಿದೆ. ಬನ್ನಿ ಹಾಗಾದರೆ ಶಿವನ ಒಂದು ಆಶೀರ್ವಾದ ತಗೊಂಡು ನಾವೀಗ ರಾಮೇಶ್ವರ ದೇವಸ್ಥಾನದ ಕಡೆಗೆ ಹೋಗೋಣಂತೆ. ಫ್ರೆಂಡ್ಸ್, ಈ ಎಳ್ಳಮಾವಾಸ್ಯೆ ಜಾತ್ರೆ ತೀರ್ಥಹಳ್ಳಿ ಅಲ್ಲ, ಇಡೀ ಮಲೆನಾಡಿನ ಪ್ರದೇಶಕ್ಕೆ ಅಥವಾ ಇಡೀ ಕರ್ನಾಟಕದ ಪ್ರದೇಶಕ್ಕೆ ಒಂದು ಪ್ರಸಿದ್ಧವಾದ ಜಾತ್ರೆ. ಈ ತೀರ್ಥಹಳ್ಳಿಯ ಎಳ್ಳಮಾವಾಸ್ಯೆ ಜಾತ್ರೆ ಇದೆಯಲ್ಲ, ಇದು ತುಂಬ ಪ್ರಸಿದ್ಧಿ ಹೊಂದಿರುವಂಥ ಜಾತ್ರೆ ಆಗಿರುತ್ತೆ. ಇದು ಒಟ್ಟು 3 ದಿನ ನಡೆಯುತ್ತೆ. ಮೊದಲನೇ ದಿನ ತೀರ್ಥ ಸ್ನಾನ, 2ನೇ ದಿನ ರಥೋತ್ಸವ, 3ನೇ ದಿನ ತೆಪ್ಪೋತ್ಸವ ಇರುತ್ತೆ. ನಾವೀಗ ಹೋಗ್ತಿರುವಂಥದ್ದು ಶ್ರೀ ರಾಮೇಶ್ವರ ದೇವರ ಸನ್ನಿಧಾನಕ್ಕೆ ಅಥವಾ ದೇವಸ್ಥಾನಕ್ಕೆ. ಆ್ಯಂಡ್ ಈ ಕಡೆ ನಿಮಗೇನು ಎದುರುಗಡೆ ಲೈನ್ ಕಾಣ್ತಿದೆಯಲ್ಲ, ಇದು ಅನ್ನದಾಸೋಹದ ಲೈನ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಹೋದರೆ ರಾಮೇಶ್ವರ ದೇವಸ್ಥಾನ ಇದೆ. ಬನ್ನಿ ನೋಡೋಣಂತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೇ ಎದುರುಗಡೆ ಕಾಣ್ತಿದೆಯಲ್ಲ, ಇದು ಶ್ರೀ ರಾಮೇಶ್ವರ ದೇವಸ್ಥಾನವಾಗಿದೆ. ಈ ರಾಮೇಶ್ವರ ಜಾತ್ರೆಯ ಎಳ್ಳಮಾವಾಸ್ಯೆ ಜಾತ್ರೆ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ದೇವರ ದರ್ಶನಕ್ಕಾಗಿ ಎಷ್ಟು ದೊಡ್ಡ ಲೈನ್ ಇದೆ ಅಂತ. ಇಲ್ಲಿಂದ ಶುರುವಾದರೆ ಲೈನು ಹೀಗೆ ತಿರ್ಕೊಂತ ಆ ಕಡೆವರೆಗೆ ಹೋಗಿದೆ. ಫ್ರೆಂಡ್ಸ್, ಈಗ ರಥಾರೋಹಣ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಆ್ಯಂಡ್ ಈ ರಥಾರೋಹಣ ನೋಡೋಕ್ಕೆ ಮಲೆನಾಡಿನ ಸುತ್ತಮುತ್ತಲಿನ ಹಳ್ಳಿಯ ಜನರು ಕಾತುರರಾಗಿದ್ದಾರೆ. ಆ್ಯಂಡ್ ಈಗ ಶ್ರೀ ರಾಮೇಶ್ವರ ದೇವರು ತಮ್ಮ ರಥದಲ್ಲಿ ವಿರಾಜಮಾನವಾಗಿ ರಥಬೀದಿಯಲ್ಲಿ, ಅಂದರೆ ತೀರ್ಥಹಳ್ಳಿಯ ರಥಬೀದಿಯಲ್ಲಿ ಹೊರಡಲಿದ್ದಾರೆ. ಆ್ಯಂಡ್ ನಾವು ಕೂಡ ಈಗ ರಥೋತ್ಸವ ನೋಡೋಣ ಅಂತ ಹೋಗ್ತಿದ್ದೀವಿ. ಫುಲ್ಲು ಜನ ಬಂದು ಸೇರ್ಕೊಬಿಟ್ಟಿದ್ದಾರೆ. ಆ್ಯಂಡ್ ಎಲ್ಲರೂ ರಥ ಎಳೆಯೋದನ್ನು ನೋಡೋಕ್ಕೆ ಕಾಯ್ತಾ ಇದ್ದಾರೆ. ನಾನು ಮಾತಾಡೋದಕ್ಕಿಂತ ನೀವೇ ಡೈರೆಕ್ಟಾಗಿ ಶ್ರೀ ರಾಮೇಶ್ವರ ದೇವರ ರಥಾರೋಹಣನ ನೋಡಿ ಅಂತೆ. ಹಾಗಾದರೆ ನೋಡಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರೀ ರಾಮೇಶ್ವರ ದೇವರ ರಥೋತ್ಸವ ಯಾವ ರೀತಿ ಇತ್ತು ಅಂತ. ಆ್ಯಂಡ್ ಈಗ ನೀವು ನೋಡ್ತಿರ್ಬೋದು ಫುಲ್ಲು ಜಾತ್ರೆ ಜಗಮಗ ಅಂತಿದೆ. ಇಲ್ಲಿ ನೀವು ನೋಡ್ತಿದ್ರಲ್ಲ ಜಾತ್ರೆ ಅಂಗಡಿಗಳು, ಹಾಗೆ ಜಾತ್ರೆಗೆ ಬಂದಿರೋ ಜನರ ಸಂಭ್ರಮ ಸಡಗರ. ನಾವೀಗ ಜಾತ್ರೆ ಬಯಲನ್ನ ಸುತ್ತೊಡಿತಿದ್ದೀವಿ. ಈ ರೀತಿ ಇರುತ್ತೆ ರಥೋತ್ಸವ ಹಗಲೊತ್ತು. ಈ ರಥ ಏನಂದರೆ 2 ಹೊತ್ತು ಎಳಿತಾರೆ. ಅದು ಹೇಗಂದರೆ ಹಗಲೊತ್ತು ಸ್ವಲ್ಪ ದೂರದವರೆಗೆ, ಅಂದರೆ ಡೇ ಟೈಮಲ್ಲಿ ಸ್ವಲ್ಪ ದೂರದವರೆಗೆ ಎಳ್ಕೊಬಂದ್ಬಿಟ್ಟು ನೈಟ್ ಟೈಮು ಸ್ವಲ್ಪ ದೂರ ಎಳಿತಾರೆ. ಈ ರೀತಿ ಒಟ್ಟು 2 ಹೊತ್ತು ಎಳಿತಾರೆ. ಆ್ಯಂಡ್ 2 ಹೊತ್ತು ಕೂಡ ಫುಲ್ಲು ಜನ ಇರ್ತಾರೆ. ಬೆಳಗ್ಗೆನೂ ಕೂಡ ಜನ ಇರ್ತಾರೆ, ರಾತ್ರಿನೂ ಕೂಡ ಜನ ಇರ್ತಾರೆ. ತುಂಬ ಸಡಗರದಿಂದ ಈ ರಥೋತ್ಸವ ನಡೆಯುತ್ತೆ. ಓಕೆ ಫ್ರೆಂಡ್ಸ್, ಇದು ನಂಗೆ ತೀರ್ಥಹಳ್ಳಿ ಎಳಮಸಿ ಜಾತ್ರೆಯಲ್ಲಿ ನನ್ನ ಕಣ್ಣಿಗೆ ಕಾಣಕ್ಕೆ ಸಿಕ್ತು. ಹಾಗೆ ನಿಮಗೂ ತೋರಿಸೋಣ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಇರುವಂಥದ್ದು ಏನಂದರೆ ಇದು ಆಲೆಮನೆ ಆಗಿರುತ್ತೆ. ಅಂದರೆ ಕೋಣಗಳ ಸಹಾಯದಿಂದ ನ್ಯಾಚುರಲ್ ಆಗಿ ಕಬ್ಬಿನ ಹಾಲನ್ನ ತೆಗೆಯುವಂತಹ ಪ್ರದೇಶ ಆಗಿದೆ. ಇಲ್ಲಿ ಯಾವುದೇ ರೀತಿ ಮಿಷನ್ನ ಏನು ಯೂಸ್ ಮಾಡಿದೈತಿ, ಗಾಣದ ಸಹಾಯದಿಂದ ಕಬ್ಬಿನ ಹಾಲನ್ನ ತೆಗಿತಾರೆ. ಆ್ಯಂಡ್ ಇದು ಇವರು ಪ್ರದರ್ಶನಕ್ಕೋಸ್ಕರ ಮಾಡಿದ್ದಾರೆ. ಆ್ಯಂಡ್ ಇದೇ ರೀತಿ ಬೆಲ್ಲ, ಸಕ್ಕರೆ ಇವನ್ನೆಲ್ಲ ತಯಾರಿಸೋದು ಹಿಂದಿನ ಕಾಲದಲ್ಲಿ. ಈಗಂದರೆ ಈಗ ಫ್ಯಾಕ್ಟ್ರಿಲಿ ಅದು ಪ್ರೊಸೆಸ್ ಆಗಿ ಬರುತ್ತೆ. ಬಟ್ ಈಗಲೂ ಕೆಲವೊಂದು ಕಡೆ ಆಲೆಮನೆ ನಡೆಸ್ತಾರೆ. ಆ್ಯಂಡ್ ಅಲ್ಲೆಲ್ಲ ಇದೇ ರೀತಿ ಕೋಣಗಳನ್ನ ಕಟ್ಟಿ ಹಾಲನ್ನ ತೆಗೆದು ಬೆಲ್ಲನ ತಯಾರಿಸ್ತಾರೆ. ಇಲ್ಲಿ ಬರೀ ಕಬ್ಬಿನ ಹಾಲು ತೆಗಿತಾ ಇದ್ದಾರೆ ಅಷ್ಟೇ. ಫ್ರೆಂಡ್ಸ್, ಇಲ್ಲಿ ನೀವೇನು ನೋಡ್ತಿದ್ರೆ ಇದು ಜಾತ್ರೆ ಬಯಲು ಅಥವಾ ಜಾತ್ರೆ ಆಟದ ಮೈದಾನ ಆಗಿದೆ. ಆ್ಯಂಡ್ ಇಲ್ಲಿ ಎಳಮಸೆ ಜಾತ್ರೆಯ ಏನೇನೋ ಈ ರೀತಿ ದೊಡ್ಡ ದೊಡ್ಡ ಜಾಯಿಂಟ್ ವೀಲ್ಗಳು, ಹಾಗೆ ಇನ್ನಿತರ ಮಕ್ಕಳಿಗೆ ಆಟ ಆಡುವಂಥದ್ದು ಅಥವಾ ದೊಡ್ಡವರಿಗೆ ಆಟ ಆಡುವಂತಹದ್ದು ಎಲ್ಲವೂ ಇಲ್ಲೇ ಹಾಕಿಟ್ಟಿದ್ದಾರೆ. ಆ್ಯಂಡ್ ಇದನ್ನ ಏನಂತ ಕರೀತಾರೆ ಅಂದರೆ ಈ ಪ್ಲೇಸ್ನ ಏನಂತ ಕರೀತಾರೆ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡೋಕ್ಕೆಲ್ಲ ಇದೆ. ಬಟ್ ಇದು ಡೇ ಟೈಮಲ್ಲಿ ಏನು ಹಿಂಗೆ ಕಾಣ್ತಿದೆ ಅಲ್ಲ, ಇದ್ರಕ್ಕಿಂತ ಡಿಫ್ರೆಂಟಾಗಿ ನೈಟ್ ಟೈಮಲ್ಲಿ ಸಖತ್ತಾಗಿ ಕಾಣುತ್ತೆ. ಯಾಕಂದರೆ ಫುಲ್ ಎಲ್ಲ ಕಡೆ ಲೈಟ್ ಹಾಕಿರ್ತಾರೆ. ಆ್ಯಂಡ್ ಜಾತ್ರೆಗಳು ಏನೇ ಡೇ ಟೈಮಲ್ಲಿ ನೋಡ್ತೀವಿ ಅದಕ್ಕಿಂತ ನೈಟ್ ಟೈಮಲ್ಲಿ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನೀವೇನು ನೋಡಿದ್ರಿ, ಇದು ಶ್ರೀ ರಾಮೇಶ್ವರ ದೇವರ 2ನೇ ದಿನದ ರಥೋತ್ಸವದ ವಿಡಿಯೋ ಆಗಿತ್ತು. ಆ್ಯಂಡ್ 3ನೇ ದಿನ ತೆಪ್ಪೋತ್ಸವ ತುಂಬ ಗ್ರ್ಯಾಂಡಾಗಿ ಸಖತ್ತಾಗಿರುತ್ತೆ. ಆ್ಯಂಡ್ ಅಕಸ್ಮಾತ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿಲ್ಲ, ಇನ್ನು ಮುಂದಿದೆ ಅಂದರೆ ನಾನು ನಿಮಗೆ ತೆಪ್ಪೋತ್ಸವವನ್ನು ತೋರಿಸಿದ್ದೀನಿ ಅಂತ ಅರ್ಥ. ಹಾಗಾದರೆ ನೀವು ಫುಲ್ ಎಂಡ್ವರೆಗೂ ನೋಡಿ ತೆಪ್ಪೋತ್ಸವವನ್ನು ನೋಡಿ ಎಂಜಾಯ್ ಮಾಡಿ. ಸೊ ಗೈಸ್, ಇವತ್ತು ಎಳ್ಳಮಾಸೆ ಜಾತ್ರೆಯ 3ನೇ ದಿನ ಆಗಿದೆ. ಆ್ಯಂಡ್ ಇವತ್ತಿನ ದಿನದ ವಿಶೇಷತೆ ಏನಂದರೆ ಇವತ್ತಿನ ದಿನ ತೀರ್ಥಹಳ್ಳಿಯ ತುಂಗಾ ನದಿಯಲ್ಲಿ ಶ್ರೀ ರಾಮೇಶ್ವರ ಸ್ವಾಮಿಯ ತೆಪ್ಪೋತ್ಸವ ನೆರವೇರುತ್ತೆ. ಆ್ಯಂಡ್ ಇದು ಎಳ್ಳಮಾಸೆಯ ತುಂಬ ಒಂದು ಸ್ಪೆಷಲ್ ಡೇ ಆಗಿದೆ. ಆ್ಯಂಡ್ ನೋಡ್ತಿರ್ಬೋದು ಫ್ರೆಂಡ್ಸ್, ನಿನ್ನೆ ನಡೆದಂತೆ ರಥೋತ್ಸವ ನಡೀತಲ್ಲ, ಆ ರಥ ಇಲ್ಲಿ ನಿಂತಿದೆ. ಆ್ಯಂಡ್ ಜನರು ಫುಲ್ಲು ಬರ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ತೆಪ್ಪೋತ್ಸವ ಶುರುವಾಗಿಲ್ಲ. ಫ್ರೆಂಡ್ಸ್, ನಾನು ನಿನ್ನೆ ಡೇ ಟೈಮಲ್ಲಿ ತೋರಿಸಿದ್ನಲ್ಲ ಜಾತ್ರೆಯ ಆಟದ ಮೈದಾನ ಅಂತ. ಡೇ ಟೈಮ್ ಹೇಗಿತ್ತು, ನೈಟ್ ಟೈಮ್ ಅದ್ರ ಫುಲ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ. ನೋಡ್ಬೋದು ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಮಿರ ಅಂತ ಮಿಂಚ್ತಾ ಗಮ್ಮತ್ತಾಗಿ ಕಾಣ್ತಿದೆ. ನೋಡಿ ಒಂದ್ಸಲ ಹೇಗಿದೆ ಏನು ಅಂತ ನೀವೇ ನೋಡ್ಬಿಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿದ್ರಲ್ಲ ಇದೇ ಶ್ರೀ ರಾಮೇಶ್ವರ ದೇವರ ದೇವಸ್ಥಾನ ಆಗಿದೆ. ಇದು ಕೂಡ ಫುಲ್ ಲೈಟಿಂದ ಮಿರ ಅಂತ ಮಿಂಚ್ತಾ ಇದೆ. ಇಲ್ಲಿ ನೀವು ನೋಡ್ತಿದ್ರಲ್ಲ ಇದು ನಿನ್ನೆ ರಥೋತ್ಸವ ನಡೀತಲ್ಲ, ಆ ರಥ ಇಲ್ಲಿ ನಿಂತಿದೆ ನೋಡ್ತಿದ್ದೀರಲ್ಲ. ಆ್ಯಂಡ್ ಹಾಗಾದರೆ ಬನ್ನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ತೆಪ್ಪೋತ್ಸವ ಕೂಡ ಶುರು ಆಗುತ್ತೆ. ತೆಪ್ಪೋತ್ಸವನ ನೋಡೋಣಂತೆ. ಆ್ಯಂಡ್ ಆಲ್ರೆಡಿ ಪಟಾಕಿ ಕೂಡ ಹೊಡೆಯೋಕ್ಕೆ ಶುರು ಮಾಡಿದರೆ. ಬನ್ನಿ ತೆಪ್ಪೋತ್ಸವ ನಡೆಯುವಂಥ ಜಾಗಕ್ಕೆ ಹೋಗೋಣ, ಅಲ್ಲಿ ಹೇಗಿದೆ ಏನು ಎಲ್ಲ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿದ್ರಲ್ಲ ಇದೇ ತುಂಗಾ ನದಿಯ ದಡ. ಆ್ಯಂಡ್ ಇಲ್ಲೇ ಈಗ ತೆಪ್ಪೋತ್ಸವ ಕೂಡ ನಡೆಯೋದು. ಈ ತೆಪ್ಪೋತ್ಸವನ ವೀಕ್ಷಿಸಲು ಸಾವಿರಾರು ಜನರು ಬಂದು ನಿಂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆಪ್ಪೋತ್ಸವ ಕೂಡ ನೆರವೇರಲಿದೆ. ಆ್ಯಂಡ್ ಇಲ್ಲಿ ಫುಲ್ಲು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡು ತೀರ್ಥಹಳ್ಳಿ ಜಗಮಗಿಸ್ತಿದೆ. ನೋಡ್ತಿರ್ಬೋದು ಎಲ್ಲಿ ನೋಡಿದ್ರಲ್ಲಿ ಜನರು. ಆ್ಯಂಡ್ ತೀರ್ಥಹಳ್ಳಿಯ ಸೇತುವೆ ಕೂಡ ನೋಡ್ತಿದ್ರಲ್ಲ, ಫುಲ್ಲು ಮಿಂಚಿಂಗು ಎಷ್ಟು ಹೇಳಿದ್ರು ಪದಗಳೇ ಸಾಲದು. ಆ್ಯಂಡ್ ಈ ಕಡೆ ನೋಡಿದ್ರೆ ನಮ್ಮ ಆದಿಯೋಗಿ ಶಿವನ ಒಂದು ವಿಗ್ರಹನ ಲೈಟ್ನಲ್ಲಿ ಮಾಡಿದ್ದಾರೆ. ಆ್ಯಂಡ್ ನೋಡ್ತಿದ್ರಲ್ಲ ಇದು ಕೂಡ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ಆ್ಯಂಡ್ ಇಲ್ಲಿ ನೋಡೋದಾದರೆ ತೆಪ್ಪೋತ್ಸವ ಕೂಡ ನಡೀತಾ ಇದೆ. ಆ್ಯಂಡ್ ಅಲ್ಲಿ ನೀವು ನೋಡ್ತಿದ್ರಲ್ಲ ಅಲ್ಲಿ ದೂರದಲ್ಲಿ ಅದು ತೆಪ್ಪದಲ್ಲಿ ಶ್ರೀ ರಾಮೇಶ್ವರ ದೇವರ ವಿಗ್ರಹನ ನದಿಯಲ್ಲಿ ತೆಪ್ಪೋತ್ಸವ ನೆರವೇರಿಸ್ತಾ ಇದ್ದಾರೆ. ಆ್ಯಂಡ್ ನೋಡ್ತಿದ್ರಲ್ಲ ತೀರ್ಥಹಳ್ಳಿಯ ಸೇತುವೆ ಯಾವ ರೀತಿ ಕಾಣ್ತಿದೆ ಅಂತ. ಆ್ಯಂಡ್ ಇವುಗಳನ್ನೆಲ್ಲ ಬರೀ ಬಾಯಲ್ಲಿ ಅಥವಾ ಪದದಲ್ಲಿ ಹೇಳೋಕ್ಕಂತೂ ಸಾಧ್ಯ ಇಲ್ಲ. ನೀವೇ ಡೈರೆಕ್ಟಾಗಿ ನಿಮ್ಮ ಕಣ್ಣಾರೆ ನೋಡಿಬಿಡಿ ತೀರ್ಥಹಳ್ಳಿಯ ತೆಪ್ಪೋತ್ಸವ. ಹಾಗೆ ತೀರ್ಥಹಳ್ಳಿಯಲ್ಲಿ ಮೇಯ್ನಾಗಿ ಇವತ್ತಿನ ದಿನದ ಅಟ್ರಾಕ್ಷನ್ ಆಗಿರುವಂತಹ ತೀರ್ಥಹಳ್ಳಿಯ ಸಿಡಿಮದ್ದು ಪ್ರದರ್ಶನವನ್ನು ನೀವೇ ಕಣ್ಣಾರೆ ನೋಡಿಬಿಡಿ.
ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶ್ರೀ ರಾಮೇಶ್ವರ ದೇವರ ತೀರ್ಥಹಳ್ಳಿ ಎಳ್ಳಮಾಸೆ ಜಾತ್ರೆಯ ರಥೋತ್ಸವ ಹಾಗೆ ತೆಪ್ಪೋತ್ಸವನ ತೋರಿಸೋಕ್ಕೆ ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇವತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ನೀವು ಈ ವಿಡಿಯೋಕ್ಕೆ ಲೈಕ್ ಕೊಡಿಲ್ಲ ಅಂದರೆ ಲೈಕ್ ಕೊಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೀರ್ಥಹಳ್ಳಿಯ ಶ್ರೀ ರಾಮೇಶ್ವರ ದೇವರ ಜಾತ್ರೆನ ತೋರಿಸೋಕ್ಕೆ ಆದಷ್ಟು ಪ್ರಯತ್ನ ಮಾಡಿದೆ. ಹಾಗಾದರೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.